ಬೆನ್ನ ಹಿಂದೆ ಗಮನಿಸ್ತಿರಬಹುದು. ಇದು ಇಡೀ ರಿಪಬ್ಲಿಕ್ ಕನ್ನಡದ ಸಂಭ್ರಮ. ಪತ್ರಿಕೋದ್ಯಮಕ್ಕೆ ನ್ಯಾಯಸಮ್ಮತವಾದ ವರದಿಗಾರಿಕೆಗೆ ಯಾವತ್ತಿಗೂ ಕೂಡ ಜಯ ಸಿಗುತ್ತೆ ಅನ್ನೋದು ಇವತ್ತು ನ್ಯಾಯಾಲಯದಲ್ಲಿ ಸಾಬೀತಾಗಿದೆ. ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಎಷ್ಟೇ ಅಡ್ಡಿಪಡಿಸುವ ಪ್ರಯತ್ನ ಪಟ್ಟರೂ ಕೂಡ ಅದನ್ನ ಕಟ್ ಹಾಕ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದಕ್ಕೆ ನಮ್ಮ ಹಿಂದೆ ಕಾಣ್ತಾ ಇರುವ ದೃಶ್ಯಗಳು ಸಾಕ್ಷಿ. 3 ದಿನ ಸತತವಾಗಿ 3 ದಿನಗಳ ಕಾಲ ಜೈಲಿನ ಅಧಿಕಾರಿಗಳ ಅಧೀನದಲ್ಲಿದ್ರು ನಮ್ಮ ಬಾಂಗ್ಲಾದ ವರದಿಗಾರ ಸಂತುಪನ್. ಯಾವ ಉಗ್ರಗಾಮಿಗಳು ಯಾವ ಕಳ್ಳರನ್ನ ಹಿಡಿದು ಸೆರೆಮನೆಯಲ್ಲಿ ತಳ್ಳಬೇಕಾಗಿತ್ತು ಆ ಕಾರ್ಯವನ್ನ ಪಕ್ಕಕ್ಕಿಟ್ಟು ದಿಟ್ಟ ವರದಿಗಾರಿಕೆಯನ್ನ ಮಾಡ್ತಾ ಇದ್ದ ಬಾಂಗ್ಲಾದ ವರದಿಗಾರರನ್ನ ಅರೆಸ್ಟ್ ಮಾಡಿತ್ತು ಮಮತಾ ಬ್ಯಾನರ್ಜಿಯ ಸರ್ಕಾರ. ಅದರ ವಿರುದ್ಧ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಸಮರಕ್ಕೆ ಸಿಕ್ಕಿರುವ ಜಯ ಇದು. ಈ ಜಯವನ್ನ ಕೇವಲ ಬಾಂಗ್ಲಾದಲ್ಲಿ ಮಾತ್ರವಲ್ಲ, ಪಶ್ಚಿಮ ಬಂಗಾಳ ಮಾತ್ರವಲ್ಲ, ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ವರದಿಗಾರರನ್ನ ಕಟ್ಟಾಕೋ ಪ್ರಯತ್ನ ನಿಲ್ಲೋದಿಲ್ಲ ಅನ್ನೋದು ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ನಾವು ಈ ಸಂಭ್ರಮಕ್ಕೂ ಕೂಡ ಕಾರಣ ಇದೆ. ಯಾಕಂದ್ರೆ ಈ ಸಂಭ್ರಮಕ್ಕೆ ಕಾರಣವಾಗ್ತಾ ಇರೋದು ಎಲ್ಲೋ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಪತ್ರಕರ್ತನನ್ನ ಅರೆಸ್ಟ್ ಮಾಡಿದ್ರು ಅಂತಂದ್ರೆ ನಮ್ಗೇನ್ ಫರ್ಕ್ ಅಂತ ಹೇಳಿ ಬೇರೆ ಮಾಧ್ಯಮಗಳು ಅದನ್ನ ಪರಿಗಣಿಸಿರ್ಬಹುದು. ಆದ್ರೆ ಒಂದು ದೂರದೃಷ್ಟಿಯಿಂದ ಗಮನಿಸಿದ್ರೆ ಇವತ್ತು ಸಂತುಪನ್ ಆಯ್ತು, ನಾಳೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆದ ಅನ್ಯಾಯದ ವಿರುದ್ಧ ಯಾರಾದ್ರೂ ಮಾತನಾಡಿದ್ರೆ ಹೀಗಾಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇದೇ ಕಾರಣಕ್ಕೆ ಒಬ್ಬ ಪತ್ರಕರ್ತ ಅಥವಾ ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ಪತ್ರಕರ್ತ ಅಂತ ಇದನ್ನ ನಾವು ಪರಿಗಣಿಸಲಿಲ್ಲ. ಇಡೀ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಪತ್ರಿಕೋದ್ಯಮ ಆಸ್ ಅ ಓವರ್ ಆಲ್ ಅದಕ್ಕೆ ಕಡಿವಾಣ ಹಾಕೋ ಪ್ರಯತ್ನ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಈ ಮಮತಾ ಬ್ಯಾನರ್ಜಿ ಸರ್ಕಾರದ ನಡೆಯ ವಿರುದ್ಧ ನಾವು ಧಿಕ್ಕರಿಸಿದ್ವಿ, ಹೋರಾಡಿದ್ವಿ. ಕೋಲ್ಕತ್ತಾ ಹೈಕೋರ್ಟ್ ನಿಂದ ತನಿಖೆಗೂ ಕೂಡ ತಡೆ. ಇದು ಮತ್ತೊಂದು ಗೆಲುವು, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಗೆ ಸಿಕ್ಕಿರುವ ಅತಿ ದೊಡ್ಡ ಗೆಲುವು ಇದು. ಕೇವಲ ಬೇಲ್ ಮಾತ್ರವಲ್ಲ, ಸಂತುಪನ್ ವಿರುದ್ಧವಾಗಿ ನಡೀತಾ ಇದ್ದ ತನಿಖೆಗೂ ಕೂಡ ಹೈಕೋರ್ಟ್ ತಡೆಯನ್ನ ನೀಡಿದೆ. 2 ಮೇಜರ್ ವಿಕ್ಟರಿ, 2 ದೊಡ್ಡ ಗೆಲುವು. ಮಮತಾ ಬ್ಯಾನರ್ಜಿ ಸರ್ಕಾರದ ದುರಹಂಕಾರಕ್ಕೆ ಇವತ್ತು ಕೋರ್ಟ್ ಚಾಟಿ ಬೀಸಿದೆ. ನಿಖಿಲ್, ನಾನು ಹೇಳ್ತಾ ಇದ್ದೆ ನೋಡಿ, ಯಾರೋ ಒಬ್ಬ ವರದಿಗಾರ ಅಲ್ಲ, ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ಒಬ್ಬ ವರದಿಗಾರ ಅಲ್ಲ, ಸರ್ಕಾರದ ವಿರುದ್ಧವಾಗಿ ಅಥವಾ ಅನ್ಯಾಯದ ವಿರುದ್ಧವಾಗಿ ನಾವು ನ್ಯಾಯಸಮ್ಮತವಾಗಿ ವರದಿಗಾರಿಕೆಗೆ ನಿಂತರೆ ಅದಕ್ಕೆ ಯಾರೂ ಕೂಡ ಅಡ್ಡಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದೆ ಇವತ್ತಿನ ಈ ಹೋರಾಟ. 100% ಸ್ಮಿತಾ ಅವ್ರೆ, ನೀವು ಹೇಳ್ತಿದ್ರಿ ರಿಪಬ್ಲಿಕ್ ಕನ್ನಡ ಅಥವಾ ರಿಪಬ್ಲಿಕ್ ಬಾಂಗ್ಲಾ, ರಿಪಬ್ಲಿಕ್ ಇಂಗ್ಲೀಷ್, ಹಿಂದಿ ಎಲ್ಲವೂ ಕೂಡ ಇಂಥ ಅದೆಷ್ಟು ಹೋರಾಟಗಳನ್ನು ಎದುರಿಸಿದೆ. ಹಿಂದೆ ಅರ್ನಬ್ ಗೋಸ್ವಾಮಿ ಅವ್ರಿಗೂ ಕೂಡ ಯಾವ ರೀತಿಯಾಗಿ ಅಲ್ಲಿನ ಸರ್ಕಾರಗಳು ಕುಗ್ಗಿಸುವಂಥ ಪ್ರಯತ್ನಗಳನ್ನು ಮಾಡ್ತು, ನಿರಂತರ ಹೋರಾಟ ಮಾಡಿದ್ವಿ, ಗೆದ್ವಿ. ಈಗಲೂ ಕೂಡ ಕರ್ನಾಟಕದಲ್ಲಿ ನಮಗೂ ಕೂಡ ಇಂಥ ಪರಿಸ್ಥಿತಿ ಬರ್ಬೋದು, ಬೇರೆ ಮಾಧ್ಯಮಗಳಿಗೆ ಬರ್ಬೋದು, ಯಾರಿಗೂ ಬಂದರೂ ಕೂಡ ಅದನ್ನು ಎದುರಿಸುವಂಥ ತಾಕತ್ತು, ಶಕ್ತಿ ರಿಪಬ್ಲಿಕ್ ಟಿವಿಯ ನಮ್ಮ ಎಲ್ಲ ಚಾನೆಲ್ಗಳಿಗೂ ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿ ನಾನು ಹೇಳುವಂಥ ಒಂದೇ ಒಂದು ಮಾತು, ಸಂತುಪನ್ ವಿಚಾರದಲ್ಲಿ ಅಲ್ಲಿ ಹೋರಾಟ ನಡೀತಾ ಇದೆ. ಹೋರಾಟವನ್ನು ನಾವು ಕವರ್ ಮಾಡೋಕ್ಕೆ ಹೋದಾಗ ಇವ್ರು ಮಾಡಿರುವಂಥದ್ದು ನಮ್ಮನ್ನು ತಡೆಯುವಂಥ ಪ್ರಯತ್ನ. ತಪ್ಪೇನು ಮಾಡಿದ್ವಿ? ಇಲ್ಲೇನು ಕರ್ನಾಟಕ ಆಗಿರ್ಬೋದು, ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಪತ್ರಿಕಾ ಸ್ವಾತಂತ್ರ್ಯ ಇದೆ. ಆ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಅಲ್ಲಿನ ಮಮತಾ ಸರ್ಕಾರ ಮಾಡ್ತು. ಅದು ಅಲ್ಲಿ ಬಾಂಗ್ಲಾದಲ್ಲಿ ನಿರಂತರವಾಗಿ ಮಾಡ್ತಾ ಇದೆ. ಅದನ್ನು ಈಗ ಕೋರ್ಟ್ ಕೂಡ ಛೀಮಾರಿ ಹಾಕಿದೆ. ಇಂತಹ ಘಟನೆಗೆ ಅದು ಖಂಡಿಸಿದೆ. ಮಮತಾ ಬ್ಯಾನರ್ಜಿ ಅಂತಲ್ಲ, ಯಾವ ಸರ್ಕಾರವೂ ಕೂಡ ದಿಟ್ಟ ವರದಿಗಾರಿಕೆಯನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕಟ್ಟಾಕೋ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಸಂತುಪನ್ ಪ್ರಕರಣ ದೊಡ್ಡ ಉದಾಹರಣೆಯಾಗಿ ನಿಲ್ತಾ ಇದೆ. ನಾಗೇಂದ್ರ ಬಾಬು, ಅದೇ ಉದಾಹರಣೆ ಇಲ್ಲೂ ಕೂಡ ನಾವು ರಿಪಬ್ಲಿಕ್ ಕನ್ನಡ ಪ್ರಾರಂಭ ಮಾಡಿದಾಗಲೂ ಕೂಡ ಹೇಳಿದ್ವಿ, ಯಾವ ಮುಲಾಜಿಗೂ ಕೂಡ ಬಗ್ದಲೆ, ಯಾವ ಒತ್ತಡಕ್ಕೂ ಮಣಿದಲೆ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತ ಹೇಳಿ. ಇವತ್ತು ಈ ಹೋರಾಟ ಅದಕ್ಕೆ ಮತ್ತೊಂದು ಸಾಕ್ಷಿ ಆಗ್ತಾ ಇದೆ. ಸ್ಮಿತಾ, ನಾನು ಅವತ್ತು ಅರ್ನಬ್ ಸಹ ಜೊತೆ ಮಾತಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದೆ. ಪತ್ರಕರ್ತರೇ ಮಾಧ್ಯಮವನ್ನು ಕಟ್ಟಿ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ. ನಾವು ನ್ಯಾಯದ ಪರವಾಗಿ ಯಾವತ್ತೂ ಕೂಡ ನಿಲ್ತೀವಿ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಪತ್ರಕರ್ತರಿಗೆ ಯಾವತ್ತೂ ಕೂಡ ಪತ್ರಕರ್ತರೇ ನಿಲ್ಲೋದು, ಬೇರೆ ಯಾರು ಕೂಡ ಬಂದು ನಿಲ್ಲೋದಿಲ್ಲ. ರಾತ್ರಿ ಕೂಡ ಇದೇ ವಿಚಾರವನ್ನು ಹೇಳ್ತಾ ಇದೆ. ಬಹಳ ಬೇಸರ ಆಗ್ತಿತ್ತು ಸ್ಮಿತಾ, ನಾನೊಬ್ಬ ಪತ್ರಕರ್ತನಾಗಿ ಆ ಪತ್ರಕರ್ತನ ಕಷ್ಟ ನೋಡ್ಬೇಕಾದ್ರೆ ಅಥವಾ ಮಾತಾಡ್ತಿದ್ದ ನೋಡಿ. ನಾನು ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿದ್ದಾಗ ಕಳ್ಳರು ಬರ್ಬೇಕಾದ್ರೆ ಮುಖ ಮುಚ್ಕೊಂಡು ಬರ್ತಿರ್ತಾರೆ, ಪೊಲೀಸರು ದಿಟ್ಟವಾಗಿ ನಾವು ಅರೆಸ್ಟ್ ಮಾಡಿದ್ವಿ ಅಂತ ಬರ್ತಾರೆ. ಆದರೆ ಅದು ಉಲ್ಟಾ ಆಗ್ತಿತ್ತು ರಾತ್ರಿ. ಅದೇ ನಮ್ಮ ಪತ್ರಕರ್ತ ಧೈರ್ಯವಾಗಿ ನಿಂತ್ಕೊಂಡ್ಬರ್ತಾರೆ, ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ರು.
ಪೊಲೀಸರಿಗೆ ಮುಖ ಮುಚ್ಕೊಂಡು ಬರ್ತಾ ಇದ್ದಾರೆ. ಏನಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಪ್ರಶ್ನೆನ ಮಾಡಿದ್ವಿ. ನಮ್ಮೊಂದಿಗೆ ಮಾತಾಡ್ತಾ ಹಿರಿಯ ಪತ್ರಕರ್ತರೆಲ್ಲರೂ ಕೂಡ ಒಂದು ಪ್ರಜಾಪ್ರಭುತ್ವದ 4ನೇ ಅಂಗ ಪತ್ರಕರ್ತರ ರಂಗ, ಮಾಧ್ಯಮ ರಂಗ, ಅದನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ದೀದಿ ನಾಡಲ್ಲಿ ನಡೀತಾ ಇದೆ ಅಂತೇಳಿ ಎಲ್ಲರೂ ಕೂಡ ಖಂಡಿಸಿದ್ರು. ಇವತ್ತು ಆ ಖಂಡನೆ ಇತ್ತಲ್ಲ, ಅದಕ್ಕೆ ಸಿಕ್ಕಂತ ಜಯ. ನಮ್ಮೊಂದಿಗೆ ಇಡೀ ಪತ್ರಕರ್ತರ ವೃಂದದವರು ನಮ್ಮೊಂದಿಗೆ ಸಾಥ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಎಲ್ಲರೂ ಕೂಡ ನಮ್ಮೊಂದಿಗೆ ಸಾಥ್ ಕೊಟ್ರು. ಅಲ್ಲಾಗಿದ್ದು ಪ್ರಮುಖವಾಗಿ ಮತ್ತೆ ಕನ್ನಡದ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಸಂತುಪನ್ ಹೋಗಿದ್ದು ವರದಿ ಮಾಡಲಿಕ್ಕೆ ಹೆಣ್ಣು ಮಕ್ಕಳು, ಬಡ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳ ಮೇಲೆ ಅಲ್ಲಿನ ಸರ್ಕಾರದ ಪ್ರತಿನಿಧಿಗಳು ಮಾಡ್ತಾ ಇದ್ದ ಅನ್ಯಾಯವನ್ನ ಖಂಡಿಸಿ ಬಹಳ ಬಹಳ ಹೆಮ್ಮೆ ಇದೆ, ನಮ್ಗೆ ಬಹಳ ಹೆಮ್ಮೆ ಇದೆ. ಹಾಗೆ ಸ್ಫೂರ್ತಿ ಕೂಡ. ಇಂಥ ಅನ್ಯಾಯ ಎಲ್ಲಾದ್ರೂ ಕೂಡ ಮೊದಲಿಗರಾಗಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನ ಪ್ರತಿಯೊಬ್ಬ ಪ್ರತಿನಿಧಿ ಕೂಡ ಇಂಥ ಎಷ್ಟೇ ಅಡೆತಡೆ ಎದುರಾದ್ರೂ ಕೂಡ ದಿಟ್ಟ ವರದಿಯನ್ನ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಶ್ರುತಿ ನೋಡಿ, ಹೆಣ್ಣು ಮಕ್ಕಳ ವಿಚಾರ ನಾವು ಮಾತನಾಡ್ತಾ ಇದ್ವಿ. ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವ ಅನ್ಯಾಯವನ್ನ ಖಂಡಿಸಿ ಮಾಡ್ತಿದ್ದ ವರದಿ, ಅದಕ್ಕೆ ತಡೆಯೋ ಪ್ರಯತ್ನವನ್ನ ಒಬ್ಬ ಲೇಡಿ ಮುಖ್ಯಮಂತ್ರಿ, ಮಹಿಳಾ ಮುಖ್ಯಮಂತ್ರಿ ಇದ್ದ ರಾಜ್ಯದಲ್ಲಾಯ್ತು. ಮಾತನಾಡುವಾಗ ಎಷ್ಟೋ ಮಂದಿ ನಮಗೆ ರಿಪ್ಲೈ ಮಾಡುವಾಗ ಪತ್ರಕರ್ತರು, ಪೊಲೀಸ್ ಅಧಿಕಾರಿಗಳು, ಹಾಗೆ ವಕೀಲರು ಹೇಳ್ತಾ ಇದ್ರು, ಇದಕ್ಕಿಂತ ನಾಚಿಕೆಗೇಡಿನ ಕೆಲಸ ಇನ್ನೊಂದಿದೆಯಾ ಅಂತ ಹೇಳಿ. ಎಕ್ಸಾಕ್ಟ್ಲಿ ಸ್ಮಿತಾ, ನೀವೇ ಹೇಳಿದ್ರಿ, ಒಬ್ಬ ಮಹಿಳಾ ಸಿಎಂ ಮಮತಾ ಬ್ಯಾನರ್ಜಿ ಅವರು ಯಾರು ತಪ್ಪು ಮಾಡಿದ್ರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದನ್ನ ಬಿಟ್ಟು ಮಹಿಳೆಯರು, ಮಕ್ಕಳ ಸುರಕ್ಷತೆಯ ಬಗ್ಗೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಧ್ವನಿ ಎತ್ತೋದಕ್ಕೆ ಹೋಗಿರುವ ಒಬ್ಬ ಪತ್ರಕರ್ತನ ಮೇಲೆ ನಿಮ್ಮ ದಬ್ಬಾಳಿಕೆ, ದೌರ್ಜನ್ಯ ಹೆಚ್ಚು ದಿನ ನಡೆಯಲ್ಲ ಅನ್ನೋದನ್ನ ಇಡೀ ದೇಶವೇ ಅದನ್ನ ಖಂಡಿಸಿತ್ತು. ಇವನ್ ಮಮತಾ ಬ್ಯಾನರ್ಜಿ ಅವರ ಈ ನಡೆಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ದಯವಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರು, ಮಕ್ಕಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಿ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ಅದನ್ನ ಬಿಟ್ಟು ದಿಟ್ಟ ವರದಿಗಾರಿಕೆ ಮಾಡಿರುವ ವರದಿಗಾರನ ಮೇಲೆ ನಿಮ್ಮ ದಬ್ಬಾಳಿಕೆ ಬೇಡ. ಅದನ್ನ ಕೋರ್ಟ್ ಕೂಡ ಇವತ್ತು ಪ್ರಸ್ತಾಪ ಮಾಡಿರೋದು ಅತಿ ದೊಡ್ಡ ಜಯ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಅತಿ ದೊಡ್ಡ ಜಯ ಅಂತ ಅನ್ಸುತ್ತೆ. ಪತ್ರಿಕಾ ಸ್ವಾತಂತ್ರ್ಯ ತುಂಬಾ ಲಕ್ಸುರಿ ಪದ ಆಗೋಯ್ತಾ ಅಂತ ಹೇಳಿ ಕೇವಲ ಪಶ್ಚಿಮ ಬಂಗಾಳದಲ್ಲಿರ್ತ TMC ಸರ್ಕಾರ ಅಲ್ಲ, ಕಾಲಕ್ಕೆ ಇನ್ಕ್ಲೂಡಿಂಗ್ ಕನ್ನಡದ ನೆಲದಲ್ಲೂ ಕೂಡ ಪತ್ರಿಕಾ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋ ಪ್ರಯತ್ನ ನಡೀತಲೇ ಇದೆ. ಆದರೆ ಪತ್ರಿಕೋದ್ಯಮ ಅನ್ನೋದು ಯಾವುದೇ ರೀತಿಯ ನಿರ್ಬಂಧಕ್ಕೂ ಕೂಡ ಬಗ್ಗೋದಿಲ್ಲ ಅನ್ನೋದನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಇವತ್ತು ಪ್ರೂವ್ ಮಾಡಿ ತೋರಿಸಿದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.